ಎಂತಂದ್ರೆ ಭಯಂಕರ ಗೋಂಕಾಗಿದೆ. ಇದು ಗೊತ್ತುಂಟಲ್ಲ ಎಂತದ್ದು ಗೇರು ಹಣ್ಣು, ಇದು ರುಚಿ ಗೊತ್ತುಂಟಾ? ಇದು ಭಯಂಕರ ರುಚಿ ಉಂಟು. ಈ ಅನ್ನನೆಲ್ಲ ಉಂಟಲ್ಲ ಎಂತ ಮಾಡುದು, ಅಜ್ಜನವರಿಗೆಲ್ಲ ಕೊಟ್ಟರೆ ಉಂಟಲ್ಲ ಒಂದು ಗಂಗಸರದ್ದು ತೆಗೆದಿದ್ರು ನೋಡಿ. ಎಷ್ಟು ಹಣ್ಣು ವೇಸ್ಟ್ ಆಗ್ತದೆ ಗೊತ್ತುಂಟಾ? ಇದನ್ನು ಹೋಗ್ಲಿಕ್ಕೆ ಅಂಗದ ಮುದಲಿಗೆ ಹಾಕುದು, ಮತ್ತೆಂತ ಮಾಡುದು ನೋಡಿ. ಈ ಗೋಡಂಬಿ ಎಲ್ಲ ಬರ್ತದಲ್ಲ, ಇದ್ರೊಳಗೆ ಗೋಡಂಬಿ ಇದುವೇ ನೋಡಿ, ಇದು ಇದ್ರೊಳಗಿರೋದು ಗೋಡಂಬಿ. ಕೆಜಿಗೆ 150 ಉಂಟು ಇಂಥದಕ್ಕೆ ಬೀಜಕ್ಕೆ. ನಾನು ಹೀಗೆ ತೆಗ್ದ್ರೆ ಆಯ್ತು ನೋಡಿ. ಎಕರೆ ಮಾವಿನಕಾಯಿ ತಂದದ್ದು ನೋಡಿ, ಅಂತೆ ಎಷ್ಟು ಚಂದ ಚಂದದ್ದು ಉಂಟು ನೋಡಿ. ಬಾರಿ ಒಳ್ಳೆ ಮಾವಿನಕಾಯಿ. ಮತ್ತೆ ಎಂತ ಗೊತ್ತುಂಟಾ, ಈ ನೆಕ್ಕರ ಮಾವಿನಕಾಯಿ ಉಂಟಲ್ಲ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಅಂದ್ರೆ ಅಷ್ಟು ಇಷ್ಟ, ಹೆಚ್ಚಿನವರಿಗೆ ಉಂಟಲ್ಲ ತುಂಬಾ ಇಷ್ಟ ಇದು. ಮತ್ತೊಂದು ಇದು ಕಾಡು ಮಾವಿನಕಾಯಿ ಉಂಟಲ್ಲ, ಇದು ಹಣ್ಣು ಹಾಗೆ ಚಂದದ್ದು ಸಿಕ್ಕಿದೆ. ಭಯಂಕರ ರುಚಿ. ಯಾರಾದ್ರೂ ತಿನ್ಲಿಲ್ಲದಿದ್ರೆ, ಇದು ತಿನ್ನದವ್ರು ಯಾರಿಲ್ಲ, ಭಯಂಕರ ರುಚಿ ಇದು ನೆಕ್ಕರ ಮಾವಿನಕಾಯಿ, ಅದ್ರ ಹಣ್ಣು. ಇದು ತಿಂದವ್ರಿಗುಂಟಲ್ಲ ಇದರ ರುಚಿ ಹೇಗೆ ಅಂತ ಗೊತ್ತಿರ್ತದೆ, ಅಷ್ಟು ರುಚಿ. ಮತ್ತೆ ಇದು ನಮ್ಮ ಮನೇಲಿ ಉಂಟಲ್ಲ 1 ವರ್ಷದ ಹಿಂದೆ ಸ್ಟೋರ್ ಮಾಡಿ ಇಟ್ಟದ್ದು. ಅಂದ್ರೆ ಎಂತ ಗೊತ್ತುಂಟ, ಈಗ ಕೆಲವೊಂದು ಸೀಸನ್ ಅಲ್ಲಿ ಮಾವಿನಕಾಯಿ ಎಲ್ಲ ಸಿಗುದಿಲ್ಲ ಅಲ್ಲ, ಪದಾರ್ಥಕ್ಕೆ ಚಟ್ನಿಗೆಲ್ಲ ಬೇಕಾಗ್ತದೆ. ಹಾಗೆ ಇದನ್ನು ಈ ರೀತಿ ಮಾಡಿದ್ರೆ ನಿಮ್ಗೆ ಮಸ್ತ್ ತಿಂದುಕೊಳ್ತೇನೆ. ಮತ್ತೆ ಮಾತಾಡುವ ನೋಡಿ. ಇದು 1 ವರ್ಷದ ಹಿಂದಿನ ಮಾವಿನಕಾಯಿ ತುಂಡು ಮಾಡಿ ಇಟ್ಟದ್ದು, ತೆಳು ತುಂಡು ಮಾಡಿ ಬಿಸಿಲಿಗೆ ಒಣಗಿಸಿದ್ದು ನೋಡಿ. 4-5 ದಿನ ಬಿಸಿಲಿಗೆ ಒಣಗಿಸಿದ್ದು ನೋಡಿ. ಇದು ಎಂತ ಗೊತ್ತುಂಟ, ಇದು ನಿಮ್ಗೆ ಈಗ ಚಟ್ನಿಗೆಲ್ಲ ಬೇಕಾಗ್ತದೆ. ಇದನ್ನು ಬಿಸಿ ನೀರಿಗೆ ಹಾಕುದು, ಮತ್ತೆ ಇದದ್ದು ಚಟ್ನಿ ಮಾಡುದು. ಹುಣಸೆ ಹುಳಿಯ ಬದಲಿಗೆ ಇದನ್ನೆಲ್ಲ ಹಾಕ್ಲಿಕ್ಕೆ ಆಗ್ತದೆ. ತುಂಬಾ ಹುಳಿ. ನಿಮ್ಗೆ ಯಾವ್ದು ಕೂಡ ಮಾವಿನಕಾಯಿಯನ್ನು ಚಂದ ತೊಳೆದು ಇದನ್ನು ತೆಳು ಕಟ್ ಮಾಡಿ ನೋಡಿ ಈ ರೀತಿ ಒಣಗಿಸಿದ್ರೆ ಆಯ್ತು. ಇದನ್ನು ಸಹ ತಿನ್ಲಿಕ್ಕೆ ಆಗ್ತದೆ. ಬಾರಿ ಹುಳಿ ಅಲ್ಲ, ಯಾವ ಅಡುಗೆಗೂ ಕೂಡ ಆಗ್ತದೆ ಇದನ್ನು. ಅಷ್ಟು ಹುಳಿ ಕೂಡ ಇರ್ತದೆ. ಹುಳಿ ಉಂಟು. ಈಗಲೇ ಇದನ್ನೆಲ್ಲ ತೆಗ್ದಿಡಿ. ಮತ್ತೆ ನಾಡಿದ್ದು ಮಾವಿನಕಾಯಿ ಇರ್ತದಲ್ಲ, ಅದನ್ನು ಆಗ ಇಡ್ಬೋದು ಅಂತೇಳಿ ನೀವು ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬಿಡಿ. ಯಾಕೆ ಗೊತ್ತುಂಟಾ, ಮತ್ತೆ ಇಲ್ಲ, ಮತ್ತೆ ಹಣ್ಣಾಗ್ತದಲ್ಲ ನೋಡಿ. ಈಗಲೇ ಹಣ್ಣಾಗ್ತಾ ಬಂದಿದೆ. ಕಾಯಿಯನ್ನೆಲ್ಲ ಚಿಕ್ಕ ಚಿಕ್ಕ ತುಂಡು ಮಾಡಿ ಒಣಗಿಸಿಡಿ. ಭಾರಿ ಒಳ್ಳೇದು. ಮತ್ತೆ ನಿಮ್ಗೆ ಬೇಕಾಗುವಾಗ ಚಟ್ನಿ ಅಂತೆಲ್ಲ ಮಾಡ್ಬೋದಲ್ಲ, ಹಾಗೆ ಮತ್ತೆ ಎಂತ ಇಲ್ಲ ಅಲ್ಲ ವಿಷಯ. ಮತ್ತೆ ಬರ್ತೇನೆ, ಬಾಯ್.